ಎಲ್ಲರಿಗೂ ನಮಸ್ಕಾರ. ಈಗ ನಾವೆಲ್ಲರೂ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ಲಿಕತ್ತೀವಿ ಹೇಳ್ರಿ, ವಿಪರೀತವಾದಂತ ಬೇಸಿಗೆ ಕಾಲ. ಇದು ಅಂತ ಇಂತ ಬೇಸಿಗೆ ಅಲ್ರಿ, ವಿಪರೀತವಾದ ಅದ್ಭುತವಾದ ಬೇಸಿಗೆ ಐತಿ. ಈ ಸರಿ ಇದ್ದಂತ ಚಳಿನೂ ಹಂಗ ಇತ್ತು, ಈ ಬಿಸಿಲುನು ವಿಪರೀತ ಅದ್ಭುತ ಐತಿ. ಈ ನೆಕ್ಸ್ಟ್ ಮಳೆಗಾಲ ಬರ್ತದ, ಅದು ಕೂಡ ವಿಪರೀತವಾದಂತ ಮಳೆಗಾಲ ಬರ್ತದ. ಇದು ಯಾಕೆ ಹಿಂಗಾಗ್ತದ, ಇದಕ್ಕೂ ಈ ರೀತಿಯಾಗಿ ವಿಪರೀತವಾದಂತ ಬೇಸಿಗೆ, ಇಷ್ಟೊಂದು ಸನ್ಸ್ಟ್ರೋಕ್ ಆಗುವಂತ ಬೇಸಿಗೆ ಯಾಕೆ ಬರ್ಲಿಕ್ಕತ್ತದ ಅಂದ್ರೆ ಅದಕ್ಕೂ ಕೂಡ ಈ ವಿಶ್ವದಲ್ಲಿ ನಡೆಯುವಂತ ಕೆಲವು ವಿದ್ಯಮಾನಗಳ ಕಾರಣ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಎಲ್ ನೀನೋ ಲಾ ನೀನಾ ಅನ್ನುವಂತ ಒಂದು ಅಲೆಗಳು ನಮ್ಮಲ್ಲಿ ಬರ್ತಾವು. ಅದ್ರ ಬಗ್ಗೆ ವಿಡಿಯೋ ಮಾಡೀನಿ. ಯಾರು ನೋಡಿಲ್ಲ ಅಂದ್ರೆ ನನ್ನ ಚಾನೆಲ್ ಅನ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆಮೇಲೆ ಚಾನೆಲ್ ವಿಸಿಟ್ ಮಾಡಿ ನೀವು ಈ ಇದನ್ನ ಹಾಕಿರುವಂತ ತಮ್ನೇಲ್ ಹಾಕಿರುವಂತ ವಿಡಿಯೋ ನೋಡ್ರಿ. ಅವಾಗ ನಿಮಗ್ ಗೊತ್ತಾಗ್ತದೆ ಇಷ್ಟ ಯಾಕೆ ಹೀಟ್ ಅದ. ಇದೇನ್ರ ಸಹಿಸ್ಕೊಳಿಕ್ ಸಾಧ್ಯದ ಅಂದ್ರೆ ಯಾವ ಲೆವೆಲ್ಗೆ, ಎಲ್ಲಿ ಕುಂತಲ್ಲೇ ನಿತ್ರಾಣ ಆಗ್ಲಿಕತ್ತೀವಿ, ಅಷ್ಟ್ರ ಮಟ್ಟಿಗೆ ಡಿಹೈಡ್ರೇಟ್ ಆಗ್ಲಿಕತ್ತದ ಬಾಡಿ. ಅಷ್ಟು ಹೀಟ್ ಇರುವಂತ ಬೇಸಿಗೆ ಕಾಲ. ಈ ಬೇಸಿಗೆ ಒಳಗೆ ಏನೇನ್ ಸಮಸ್ಯೆಗಳು ಬರ್ತಾವು? ಆಬ್ವಿಯಸ್ಲಿ ವಿ ಗೆಟ್ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ನಾವ್ ಮೊದ್ಲ ನಮ್ಮ ಆಹಾರ ವಿಹಾರ ಅಷ್ಟು ಚಂದ ಇರ್ತಾವ, ಅದ್ರೊಳಗೆ ಇಷ್ಟು ಬ್ಯಾಸಿಗೆ ಬಂತು ಅಂತಂದ್ರೆ ಇದ್ರೊಳಗೆ ವಿಪರೀತವಾದಂತ ಹೆಲ್ತ್ ಇಶ್ಯೂಸ್ ಬರ್ತಾವು. ಮಕ್ಕಳು ಮತ್ತು ವಯಸ್ಸಾದವ್ರಂತೂ ಬಹಳ ಸಫರ್ ಆಗ್ಲಿಕತ್ತಾರೆ. ಅದ್ರೊಳಗ ಏನೇನ್ ಕಾಮನ್ ಆಗಿ ನಮ್ಮ ಆಸ್ಪತ್ರೆಗೆ ಬಂದಿರುವಂತ ರೋಗಿಗಳು, ನಾವ್ ಯಾವ್ರನ್ನ ಎಂತ ಕೇಸ್ಗಳನ್ನ ಸಕ್ಸಸ್ಫುಲ್ ಆಗಿ ಟ್ರೀಟ್ ಮಾಡೀವಿ ಅಂತ ಹೇಳ್ತೀನಿ, ವಿತ್ ಎವಿಡೆನ್ಸ್ ನಾ ಹೇಳಿಕತ್ತೀನಿ ನಿಮಗ. ಬಹಳಷ್ಟು ಜನರು ಸೀರಮ್ ಕ್ರಿಯಾಟಿನಿನ್ ಹೈ ಲೆವೆಲ್ ಇಟ್ಕೊಂಡ್ ಬಂದಿರ್ತಾರೆ. ಅದು ಏನ್ ತೋರಿಸ್ತದ, ಅದಂದ್ರೆ ಏನು ಅಂತ ಹೇಳೋಣ. ಈಗ ಏನೇ ಊಟ ಮಾಡ್ಲಿ ನಾವು ದೇಹದಕ್ಕೆ, ನಮ್ಮ ದೇಹದಲ್ಲಿ ಮಸಲ್ ಮೆಟಬಾಲಿಸಮ್ ಅಂತ ಆಗ್ತಿರ್ತದೆ. ಅಂದ್ರೆ ಮಾಂಸ ಖಂಡಗಳ ಒಳಗ ಒಂದು ಚಯಾಪಚಯ ಕ್ರಿಯೆ ಆಗ್ತಾ ಇರ್ತದೆ. ಮಾಂಸದಲ್ಲಿರುವ ಅಲ್ಲಿಯೂ ಕೂಡ ಅಗ್ನಿಯಿಂದ ಚಯಾಪಚಯ ಕ್ರಿಯೆ, ಮೆಟಬಾಲಿಸಮ್ ಆಗ್ತಿರ್ತದೆ. ಒಂದ್ ಎನರ್ಜಿ ನಮ್ಮ ದೇಹಕ್ಕೆ ಬೇಕಾದಂತದ್ದು ಆ ಚಯಾಪಚಯ ಕ್ರಿಯೆಯಿಂದಾನೇ ಸಿಗ್ತದ ನಮಗ್. ಆ ಮಸಲ್ ಮೆಟಬಾಲಿಸಮ್ ಬಹಳ ಮುಖ್ಯವಾದಂತ ಒಂದು ಪ್ರೊಸೆಸ್. ಅದು ಎಲ್ಲಾರ ದೇಹದೊಳಗೂ ಆಗ್ತದೆ. ಆ ಪ್ರೊಸೆಸ್ ಒಳಗಡೆ ಒಂದು ವೇಸ್ಟ್ ಪ್ರಾಡಕ್ಟ್ ಕೂಡ ಉತ್ಪತ್ತಿ ಆಗ್ತದೆ. ಈಗ ನಾವೊಂದು ಉಪ್ಪಿಟ್ಟು ಮಾಡ್ಬೇಕಾದ್ರೆ ಈರುಳ್ಳಿ ಸಿಪ್ಪಿ ತೆಗೆದು ಹಾಕ್ತೇವಿ, ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಹಾಕ್ತೇವಿ, ಮತ್ತೊಂದೇನು ಮೆಣಸಿನಕಾಯಿ ತುಂಬು ತೆಗೆದು ಹಾಕ್ತೇವಿ, ಹಿಂಗ್ ವೇಸ್ಟ್ ಬರ್ತಾವ ನೋಡ್ರಿ. ಹಂಗ ಯಾವ್ದೋ ಒಂದು ಅಡಿಗೆ ಮಾಡ್ಬೇಕಾದ್ರೆ ಹೆಂಗ್ ಕಿಚನ್ ಒಳಗೆ ವೇಸ್ಟ್ ಬರ್ತದಲ್ಲ, ಹಂಗ ದೇಹದೊಳಗೂ ಕೂಡ ಎನರ್ಜಿ ಲಿಬರೇಟ್ ಆಗ್ಬೇಕಾದ್ರೆ ಈ ಮೆಟಬಾಲಿಕ್ ಪ್ರಾಸೆಸ್ ಒಳಗಡೆ ಒಂದು ವೇಸ್ಟ್ ಪ್ರಾಡಕ್ಟ್ ಉತ್ಪತ್ತಿ ಆಗ್ತದೆ. ಅದಕ್ಕೆ ಕ್ರಿಯಾಟಿನಿನ್ ಅಂತ ಹೇಳ್ತಾರೆ. ಅದು ಯೂರಿನ್ ಮುಖಾಂತರವಾಗಿ ಕಿಡ್ನಿ ಅದನ್ನ ಫಿಲ್ಟರ್ ಮಾಡಿ ಹೊರಗೆ ಹಾಕ್ಬಿಡ್ಬೇಕ್ರಿ. ಅದು ಟೈಮ್ ಟು ಟೈಮ್ ದಿನನಿತ್ಯ ಹೊರಗೆ ಹೋಗ್ತಾ ಇತ್ತು ಅಂತಂದ್ರೆ ಏನಾಗುದ್ರೆ ದೇಹದೊಳಗ ಬ್ಲಡ್ ಒಳಗದು ಉಳ್ಕೊಳ್ಳೋದಿಲ್ಲ. ಬಟ್ ಸಮ್ಟೈಮ್ಸ್ ಏನಾಗ್ತದ, ಕಿಡ್ನಿ ಇದನ್ನ ಫಿಲ್ಟರ್ ಮಾಡ್ಲಿಕ್ಕೆ ಫೇಲ್ ಆಗ್ತದೆ. ಕಿಡ್ನಿ ಏನಾಗ್ತದ, ವೀಕ್ ಆಗಿರ್ತಾವ, ಫಿಲ್ಟರಿಂಗ್ ಕೆಪಾಸಿಟಿ ಕಡಿಮೆ ಆಗ್ಬಿಡ್ತದ. ಅವಾಗ ಆ ಕ್ರಿಯಾಟಿನಿನ್ ಅನ್ನೋದು ನಮ್ಮ ಬ್ಲಡ್ ನೊಳಗೆ ಉಳ್ಕೊಂಡ್ಬಿಡ್ತದ. ಅವಾಗ ನಾವು ಬ್ಲಡ್ ಟೆಸ್ಟ್ ಮಾಡಿಸಿದಾಗ, ನಾವು ಸುಮ್ನೆ ಮಾಡ್ಸೋದು ಇಲ್ರಿ ಬ್ಲಡ್ ಟೆಸ್ಟ್. ನಮ್ಗೇನ್ರ ಸಮಸ್ಯೆಗಳು ಬರ್ಬೇಕು, ಅದನ್ನೂ ಲಕ್ಷ ಕೊಡೋದಿಲ್ಲ. ದೇಹ ಎಷ್ಟೋ ಲಕ್ಷಣಗಳನ್ನ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಕೊಟ್ಟು ಲಕ್ಷ ಕೊಡೋದಿಲ್ಲ. ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿದಾಗ ಅವ್ರು ಅಡ್ವೈಸ್ ಮಾಡ್ದಾಗ ಮಾತ್ರ ಮಾಡ್ಸೋರು. ಏನ್ ಬರ್ತಾವ ಅಂದ್ರೆ ಮುಖದ ಮೇಲೆಲ್ಲ ಸ್ವೆಲ್ಲಿಂಗ್ ಬರ್ಲಿಕ್ಕೆ ಶುರು ಆಗ್ತದೆ, ಆಮೇಲೆ ಕಾಲು ಬಾವು ಬರ್ಲಿಕ್ಕೆ ಶುರು ಆಗ್ತಾವು, ಜಾಯಿಂಟ್ಸ್ ನೋವು ಬರ್ಲಿಕ್ಕೆ ಶುರು ಆಗ್ತಾವು, ಎಸ್ಪೆಷಲಿ ಪಾದಗಳಿಗೆಲ್ಲ ಬಾವು ಬರ್ಲಿಕ್ಕೆ ಶುರು ಆಗ್ತದೆ, ಎಲ್ಲಾ ಸಂಧಿ ಬಾವು ಬರ್ಲಿಕ್ಕೆ ಶುರು ಆಗ್ತದೆ, ಸೊಂಟ ನೋವು ಶುರು ಆಗ್ತದೆ, ಯೂರಿನ್ ಕಲರ್ ಬಹಳ ಗಾಢವಾಗಿ ಹಳದಿ ಕಲರ್ ಇರ್ತಾವು, ಯೂರಿನ್ ಇನ್ಫೆಕ್ಷನ್ ಆಗ್ಲಿಕ್ಕೆ ಶುರು ಆಗ್ತದೆ. ಅವಾಗ ನಾವು ಹೋಗಿ, ಅಥವಾ ಮೂತ್ರ ಸ್ವಲ್ಪ ಪಾಸ್ ಆಗ್ಲಿಕ್ಕೆ ಶುರು ಆಗ್ತದೆ. ಅವಾಗ ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳ್ತಾರ, ಒಂದು ಸೀರಮ್ ಕ್ರಿಯಾಟಿನಿನ್ ಟೆಸ್ಟ್ ಮಾಡಿಸ್ರಿ, ಅಥವಾ ಸೀರಮ್ ಯೂರಿಕ್ ಆಸಿಡ್ ಎಲ್ಲ ಟೆಸ್ಟ್ ಮಾಡಿಸ್ರಿ ಅಂದಾಗ ಹೈ ಲೆವೆಲ್ ತೋರಿಸ್ತಾವ. ಇದ್ರ ಅರ್ಥ ಏನು? ಕಿಡ್ನಿ ಫಿಲ್ಟರೇಷನ್ ಕೆಪಾಸಿಟಿ ಡೌನ್ ಆಗ್ಲಿಕ್ಕತ್ತದ. ಕಿಡ್ನಿ ತನ್ನ ಕೆಲಸವನ್ನ ಕಡಿಮೆ ಪ್ರಮಾಣದೊಳಗೆ ಮಾಡ್ಲಿಕ್ಕತ್ತದ. ಇದ್ರ ಅರ್ಥ ಏನ್? ನಾವು ಕಡಿಮೆ ಪ್ರಮಾಣದೊಳಗೆ ಕೆಲಸ ಮಾಡ್ಲಿಕ್ಕತ್ತೀವ, ನಾವು ವೀಕ್ ಆಗಿವಿ ಅಂದಂಗ ಅರ್ಥ. ಕಿಡ್ನಿ ವೀಕ್ ಆಗ್ತಾ ಹೋಗ್ತದೆ. ವೀಕ್ ಆದ ಮನುಷ್ಯನ್ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗ್ತದೆ, ಮುಂದೆ ಕಿಡ್ನಿ ಫೇಲ್ ಆಗ್ತದೆ. ಆಲ್ ಆಫ್ ಅ ಸಡನ್ಲಿ ಒಂದೇ ದಿವಸದೊಳಗೆ ಈ ಕ್ರಿಯೆ ಆಗುದಿಲ್ಲ. ಇಟ್ ಟೇಕ್ಸ್ ಟೈಮ್. ಅವಾಗ ನಾವು ಏನ್ ಮಾಡ್ತೀವಿ, ಏನ್ ಮಾಡ್ಬೇಕು ಆಕ್ಚುಲಿ, ಅಥವಾ ಹಿಂಗಾಗ್ಲಿಕ್ಕೆ ಕಾರಣ ಏನು ಅಂತ ನೋಡಿದಾಗ, ಫಸ್ಟ್ ಬಹಳ ಮುಖ್ಯ ಇಂಪಾರ್ಟೆಂಟ್ ಅಂದ್ರೆ ಡಿಹೈಡ್ರೇಷನ್. ನೀರು ಕುಡಿಯೋದಿಲ್ರಿ. ಬಹಳ ಜನರದ್ದು ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ನೀರು ಕುಡಿಯೋದಿಲ್ಲ. ನಾ ಎಷ್ಟು ಮಂದಿಗೆ ಕೇಸ್ ಹಿಸ್ಟ್ರಿ ತಗೊಳ್ಬೇಕಾದ್ರೆ ನೀರ್ ಎಷ್ಟು ಕುಡಿತೀರಿ ಅಂತ ಕೇಳಿದ ತಕ್ಷಣ ಅವ್ರು 2-3 ಗ್ಲಾಸ್ ರೀ ಅಂತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸದ ಒತ್ತಡದೊಳಗೆ ನೀರ್ ಕುಡಿಲಿಕ್ಕೆ ನೆನಪಾಗಂಗಿಲ್ಲ ಅಂತಾರೆ. ಇದು ಹೆಂಗ ಅಂತ ನನಗೂ ಅರ್ಥ ಆಗಿಲ್ಲ. ಯಾಕೆ ನೀರ್ ಕುಡಿಲಿಕ್ಕೆ ಯಾಕೆ ನೆನಪಾಗಂಗಿಲ್ಲ? ದುಡಿಬೇಕಾದ್ರೆ ನಮಗೆ ಎಲ್ಲಾ ರೀತಿಯಿಂದ ದುಡಿಯುವಂತ
ನೆನಪಾಗ್ತಿರ್ತದ, ಯಾರನ್ನ ಭೇಟಿ ಮಾಡ್ಬೇಕು, ಯಾರ ಜೊತೆ ಮಾತಾಡ್ಬೇಕು, ಯಾರ ಜೊತೆ ಜಗಳ ಮಾಡ್ಬೇಕು, ಯಾರಿಗೆ ಬೈಬೇಕು, ಯಾರಿಗೆ ಹೊಗಳಬೇಕು, ಇವೆಲ್ಲವೂ ಕರೆಕ್ಟ್ ನೆನಪಿರ್ತಾವ. ನೀರ್ ಕುಡಿದ್ಯಾಕೆ ನೆನಪಾಗೋದಿಲ್ಲ? ಈ ದೇಹವನ್ನ ಉಳಿಸ್ಲಿಕ್ಕೆ ಬೇಕಾಗಿದ್ದು ಮೇನ್ ಹೈಡ್ರೇಷನ್, ಪ್ರಾಪರ್ ಹೈಡ್ರೇಷನ್. ದಿವ್ಸಕ್ಕೆ ಇಂತಹ ಬಿಸಿಲಿನೊಳಗ ಆಕ್ಚುಲಿ ಒಂದು ಫಿಕ್ಸ್ಡ್ ಅಮೌಂಟ್ ಅಂತಿಲ್ಲ, ಬಟ್ ಆದ್ರೂ ಜನರಲಿ ನಾವ್ ಹೇಳ್ಬೇಕು ಅಂದ್ರೆ 3-4 ಲೀಟರ್ ವರೆಗೂ ನೀರ್ ಹೋಗ್ಬೇಕು ಇಂಥ ಕರ ಬಿಸಿಲೊಳಗೆ. ಆದ್ರೂ ಕೂಡ ಅವ್ರವ್ರ ಪ್ರಕೃತಿಗೆ ಅನುಸಾರವಾಗಿ ನಾವು ನೀರ್ ಹೆಚ್ಚು ಕುಡೀರಿ ಅಂತ ಹೇಳ್ತಿರ್ತೀವಿ. ವಾತ ಪ್ರಕೃತಿ ಇರೋರು ಅಂತೂ ಹೆಚ್ಚಿಗೆ ನೀರ್ ಕುಡಿಬೇಕು, ಪಿತ್ತ ಪ್ರಕೃತಿ ಇರೋರು ಒಂದು ಮಿಡಲ್ ನೀರ್ ಕುಡಿಬೇಕು, ಕಫ ಪ್ರಕೃತಿ ಇರುವವರು ಸ್ವಲ್ಪ ಕಡಿಮೆ ನೀರ್ ಕುಡಿದ್ರು ನಡೀತದ. ಬಟ್ ಇದನ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡ್ಬೇಕು. ಆಯುರ್ವೇದ ಯಾವಾಗ್ಲೂ ಪ್ರಕೃತಿ ಅನುಸಾರವಾಗಿ ನಾವು ವಾಟರ್ ಇಂಟೇಕ್ ಅನ್ನ ಹೇಳ್ತೀವಿ. ಬಟ್ ಜನರಲಿ ಒಂದು 3 ಲೀಟರ್ 3-3.5 ಲೀಟರ್ ಅಂತೂ ಇಂಥ ಒಂದು ಬಿಸಿಲಿನೊಳಗೆ ಕುಡಿಲೇಬೇಕು. ಹಂಗ್ ಕುಡಿಲಿಲ್ಲ ಅಂತಂದ್ರೆ ಆಟೋಮೆಟಿಕಲಿ ಕಿಡ್ನಿ ಒಳಗಡೆ ಫಿಲ್ಟ್ರೇಷನ್ ಕೆಪಾಸಿಟಿ ಕಡಿಮೆ ಆಗ್ತದೆ, ಸಾಲ್ಟ್ ಕಂಟೆಂಟ್ಸ್ ಕಾನ್ಸಂಟ್ರೇಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಇದು ಒಂದು. ಎರಡನೇದು ಏನಾಗ್ತಾವು ಅಂತಂದ್ರೆ ಕಿಡ್ನಿ ಏನೋ ಒಂದು ಇನ್ಫೆಕ್ಷನ್ ಆಗಿರ್ತದೆ, ಯಾವುದೋ ಒಂದು ರೋಗ ಬಂದಿರ್ತದೆ, ಹೈ ಫೀವರ್ ಬಂದಿರ್ತದೆ, ಯೂರಿನರಿ ಇನ್ಫೆಕ್ಷನ್ ಆಗಿರ್ತದೆ. ಅಂತ ಟೈಮ್ಗಳು ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ, ಎಲ್ಲೇ ಹೋಗಿ ನೀವೇ ಒಂದು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡಿರ್ತೀರಿ. ಅಂತ ಸಂದರ್ಭದೊಳಗೆ ಆ ಇನ್ಫೆಕ್ಷನ್ಸ್ ಬಹಳಷ್ಟು ಆಗಿ ಕಿಡ್ನಿ ಇನ್ಫೆಕ್ಷನ್ ಆಗಿ ಇಂಟರ್ನಲ್ ಇನ್ಫ್ಲಮೇಷನ್ ಆಗಿತ್ತು ಅಂದ್ರೂ ಕೂಡ ಫಿಲ್ಟ್ರೇಷನ್ ಕೆಪಾಸಿಟಿಯನ್ನ ಕಿಡ್ನಿ ಕಳ್ಕೊಳ್ತದೆ. ಇನ್ನೊಂದು ಕ್ರಾನಿಕ್ ಕಿಡ್ನಿ ಡಿಸೀಸಸ್ ಅಂತ ಬರ್ತಾವು. ಸೊ ಯಾವುದೋ ಕಾರಣಗಳಿಂದ ಕಿಡ್ನಿ ತನ್ನ ಫಂಕ್ಷನಿಂಗ್ ಕೆಪಾಸಿಟಿಯನ್ನ ಕಳ್ಕೊಂಡಾಗ ಕೂಡ ಸೀರಮ್ ಕ್ರಿಯಾಟಿನಿನ್ ಹೈ ಆಗ್ತದೆ. ಮತ್ತೆ ಇನ್ನೂ ಒಂದೇನು ಅಂದ್ರೆ ಇತ್ತಿತ್ತಲ ಬಹಳ ಜನರನ್ನ ನೋಡೇನಿ, ಪ್ರೋಟೀನ್ ಇಂಟೇಕ್ ಬಹಳ ಮ್ಯಾಡ್ಲಿ ಆಲ್ ಆರ್ ಟೇಕಿಂಗ್. ಪ್ರೋಟೀನ್ ತಿನ್ಬೇಕು, ನಮ್ಗೆ ಮಸಲ್ಸ್ ಚಲೋ ಡೆವಲಪ್ಮೆಂಟ್ ಆಗ್ಬೇಕು, ನಾವು ಜಿಮ್ಗೆ ಹೋಗ್ಬೇಕು, ಪ್ರೋಟೀನ್ ತಿನ್ಬೇಕು ಅಂತೇಳಿ ಪ್ರೋಟೀನ್ ಶೇಕ್ ಅನ್ನ ತಗೊಂತಾರ, ಹೆಚ್ಚಿಗೆ ಪ್ರೋಟೀನ್ ಇರುವಂತ ಆಹಾರವನ್ನ ತಗೊಂತಾರ, ಸಪ್ಲಿಮೆಂಟ್ಸ್ ತಗೊಂತಾರ. ನೋಡ್ರಿ, ಅತಿ ಪ್ರೋಟೀನ್ ಆತು ಅಂದ್ರೆ ಅಲ್ಲಿನೂ ಕೂಡ ಮೆಟಬಾಲಿಕ್ ಫಂಕ್ಷನ್ ಒಳಗ ಇಂಪೇರ್ಮೆಂಟ್ ಆಗ್ತದ. ಅವಾಗ ಕಿಡ್ನಿ ಮೇಲೆ ಭಾರ ಬಿತ್ತು ಅಂತಂದ್ರೆ ಫಿಲ್ಟ್ರೇಷನ್ ಕೆಪಾಸಿಟಿಯನ್ನ ಕಳ್ಕೊಳ್ತದ ಮತ್ತು ಸೀರಮ್ ಕ್ರಿಯಾಟಿನಿನ್ ಹೈ ಆಗ್ತದ. ಇದರ ಅರ್ಥ ಕಿಡ್ನಿ ಫೇಲ್ಯೂರ್ ಆಗ್ಲಿಕ್ಕೆ ಶುರುವಾಗ್ತದೆ. ಇನ್ನು ಕೆಲವೊಂದ್ಸರಿ ಮಸಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ತಾವೆ, ಏನಂದ್ರೆ ಮಸ್ಕ್ಯುಲರ್ ಟ್ರಾಮಾ ಅಂತ ಹೇಳ್ತೀವಿ, ಇಂಜರೀಸ್ ಆಗಿರ್ತಾವು, ಅಥವಾ ಇಂಟೆನ್ಸ್ ಎಕ್ಸಸೈಸ್ ಮಾಡುವಂಥದ್ದು. ಸಡನ್ ಆಗಿ ಜಿಮ್ಗೆ ಹೋಗಿ ಆರಂಭ ಶುರು ತರ ಹುಯ್ಯಿ ಅಂತ ತಿಳ್ಕೊಂಡು ಎಕ್ಸಸೈಸಸ್ ಎಲ್ಲ ಮಾಡೋದು, ಅವಾಗ ಮಸ್ಕ್ಯುಲರ್ ಟ್ರಾಮಾ ಆಗ್ತದೆ. ಇದರದನ್ನು ಕೂಡ ಸೀರಮ್ ಕ್ರಿಯಾಟಿನ್ ಹೆಚ್ಚಿಗೆ ಆಗ್ತದೆ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಜಿಮ್ ಮಾಡೋದು ಎಷ್ಟರ ಮಟ್ಟಿಗೆ ಒಳ್ಳೇದು ಅಂತ ಹೇಳಿ ನಮ್ಮಲ್ಲಿ ಬಹಳ ಜನ ಕೇಳ್ತಾರೆ. ಇದ್ರ ಬಗ್ಗೆ ನಾ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ, ನಿಮ್ಗೆ ಅದು ನೆಕ್ಸ್ಟ್ ವೆರಿ ಸೂನ್ ಬರ್ತದೆ. ಏನಂದ್ರೆ ಯಾಕಂದ್ರೆ ಬಹಳ ಮಂದಿ ಪ್ರಶ್ನೆ, ನಾವು ಜಿಮ್ ಒಳ್ಳೇದು ಯೋಗ ಮಾಡೋದು ಒಳ್ಳೇದು ರೀ ಅಂತ ಹೇಳಿ. ನಮ್ಮ ಜಿಯೋಗ್ರಾಫಿಕಲ್ ಏರಿಯಾ ಹೆಂಗದ, ಯಾವ್ದು ಝೋನ್ ಒಳಗ್ ನಾವಿದ್ದೀವಿ ಅದನ್ನ ನೋಡ್ಕೊಂಡು ನಾವು ಮಾಡ್ಬೇಕಾಗ್ತದೆ. ಅದ್ರ ಬಗ್ಗೆ ನಾನು ವೆರಿ ಸೂನ್ ಒಂದು ವಿಡಿಯೋ ಮಾಡ್ತೀನಿ, ಅದನ್ನ ದಯವಿಟ್ಟು ನೋಡ್ರಿ. ಆಮೇಲೆ ಮಸಲ್ ಟ್ರಾಮಾ ಆದ್ರೆ ಹಿಂಗಾಗ್ತದೆ, ಮತ್ತು ಮಸಲ್ ಇನ್ಫೆಕ್ಷನ್ಸ್ ಆದ್ರೂ ಕೂಡ ಸೀರಮ್ ಕ್ರಿಯಾಟಿನ್ ಹೈ ಆಗ್ತದೆ. ಇವೆಲ್ಲದ್ರ ಜೊತೆಗೆ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡು ಸ್ವಲ್ಪ ಏನಾದ್ರು ಬಾಡಿ ಒಳಗೆ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಪೇನ್ ಕಿಲ್ಲರ್ಸ್ ತಗೊಳ್ಳುವಂಥದ್ದು, ತಾವ ಆಂಟಿಬಯೋಟಿಕ್ಸ್ ತಗೊಳ್ಳುವಂಥದ್ದು, ದಯವಿಟ್ಟು ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ. ಸೆಲ್ಫ್ ಮೆಡಿಕೇಶನ್ ಇಸ್ ರಿಯಲಿ ಡೇಂಜರಸ್. ಆಕ್ಚುಲಿ ಡಾಕ್ಟರ್ಸ್ ಆದವ್ರ ಸೆಲ್ಫ್ ಮೆಡಿಕೇಶನ್ ತಗೊಳಂಗಿಲ್ಲ, ಏನಾರ ಪ್ರಾಬ್ಲಮ್ ಆದ್ರೆ ಇನ್ನೊಬ್ಬ ಡಾಕ್ಟರ್ ಕಡೆ ಹೋಗ್ಕೊಡ್ತಾರೆ. ಅಂಥದ್ದು ಈ ನಾರ್ಮಲ್ ಪೀಪಲ್ ಸೆಲ್ಫ್ ಮೆಡಿಕೇಶನ್ ತಗೊಂಡಾಗ ಆಂಟಿಬಯೋಟಿಕ್ಸ್ ಅನ್ನ ಕರೆಕ್ಟ್ ಆದಂತ ಡೋಸ್ ಕಂಪ್ಲೀಟ್ ಮಾಡ್ಲಿಲ್ಲ ಅಂತಂದ್ರೆ ಆ ಆಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಬರ್ತದೆ. ಪೇನ್ ಕಿಲ್ಲರ್ಸ್ ಅಂತ ತಗೊಳ್ಳೋದು, ಕೆಲವು ಜನ ಅಂತೂ ಸ್ಟೆರಾಯ್ಡ್ಸ್ ಕೂಡ ತಮ್ಮಷ್ಟೇ ತಾವ ಹೋಗಿ ತಗೊಂಡ್ಬರ್ತಾರ. ಇಂಥವೆಲ್ಲ ಮಾಡ್ಕೊಳ್ಳೋದ್ರಿಂದ ದೇಹದೊಳಗಡೆ ಕೆಮಿಕಲ್ ಇಂಬ್ಯಾಲೆನ್ಸಸ್ ಆಗಿ ಕಿಡ್ನಿ ಮೇಲೆ ಬಹಳ ಪ್ರೆಷರೈಸ್ ಆಗಿ ಸೀರಮ್ ಕ್ರಿಯಾಟಿನ್ ಹೈ ಆಗ್ತದೆ. ಈ ಕೆಲಸವನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್, ಶುಗರ್ ಪೇಷಂಟ್ಸ್ ಇದ್ರೆ ಅವಾಗ್ಲೂ ಕೂಡ ಕಿಡ್ನಿ ಫಂಕ್ಷನ್ಸ್ ವೀಕ್ ಆಗ್ತಾ ಹೋಗ್ತದೆ. ಹೈಪರ್ ಟೆನ್ಸಿವ್ ಪೇಷಂಟ್ಸ್ ಇದ್ರೆ, ಬಹಳ BP ಇತ್ತು, ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವಾಗ್ಲೂ ಕೂಡ ಅದು ಕಿಡ್ನಿಯನ್ನ ಅಫೆಕ್ಟ್ ಮಾಡ್ತದೆ. ಇವೆಲ್ಲಾ ಪೇಷಂಟ್ಸು ಕೂಡ ಬಹಳ ಕೇರ್ಫುಲ್ ಆಗಿರ್ಬೇಕು. ಇನ್ನು ನೀರ್ ಕಡಿಮೆ ಕುಡಿಯೋದ್ರಿಂದ ಮೆಟಬಾಲಿಕ್ ರೇಟ್ ಅನ್ನ ಬ್ಯಾಲೆನ್ಸ್ ಇಟ್ಕೊಳ್ಳಿಲ್ಲ ಅಂತಂದ್ರೆ ಕಿಡ್ನಿ ಸ್ಟೋನ್ಸ್ ಆಗುವಂತ ಚಾನ್ಸಸ್ ಇರ್ತಾವು. ಪದೇ ಯಾರಿಗಾರು ಯೂರಿನರಿ ಇನ್ಫೆಕ್ಷನ್ ಆಗ್ತಿತ್ತಂದ್ರೆ ಅಂತವ್ರಿಗೂ ಕೂಡ ಸೀರಮ್ ಕ್ರಿಯಾಟಿನ್ ಲೆವೆಲ್ ಹೆಚ್ಚಿಗೆ ಆಗ್ತಾ ಹೋಯ್ತು ಅಂದ್ರೆ ಕಿಡ್ನಿ ಫಂಕ್ಷನ್ ಕಡಿಮೆ ಆಗ್ತಾ ಬರ್ತದೆ. ಇವನ್ನೆಲ್ಲಾ ನೋಡಿದ್ರೆ ನಾವು ಎಷ್ಟು ಮಿಸ್ಟೇಕ್ಸ್ ಮಾಡ್ತೀವಿ ನೋಡ್ರಿ. ಇನ್ನು ಲಿಸ್ಟ್ ಮಾಡಿದ್ರೊಳಗೆ 2-3 ಮಿಸ್ಟೇಕ್ಸ್ ಅಂತೂ ಎವ್ರಿ ಪರ್ಸನ್ ಮಾಡ್ತಾ ಇರ್ತಾರೆ. ಈ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದಕ್ ನಾವ್ ಏನ್ ಮಾಡ್ಬೇಕು? ಈ ರೀತಿ ಇರುವಂತ ಒಂದು ಪೇಷಂಟ್ ನಮ್ಮಲ್ಲೇ ಬಂದಿದ್ರು. ಅವ್ರದ್ದು ಫೆಬ್ರವರಿ 21st ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೇನೆ ರಿಪೋರ್ಟ್ ಅನ್ನ. ಸಾಂಗ್ಲಿಯಿಂದ ಬಂದಂತ ಪೇಷಂಟ್ ಅವ್ರದ್ದು ಸೀರಮ್ ಕ್ರಿಯಾಟಿನ್ 2.78 ಇತ್ತು.
ಅವಾಗ ಮತ್ತು ಸೀರಮ್ ಯೂರಿಯಾ ಕೂಡ 86 ಪಾಯಿಂಟ್ ಸಮಥಿಂಗ್ ಇತ್ತು. ಅದಕ್ಕೆ ಡಯಾಲಿಸಿಸ್ ಹೋಗ್ರಿ, ನಿಮ್ಮ ಕಿಡ್ನಿ ಫಂಕ್ಷನ್ ಡೌನ್ ಆಗ್ಲಿಕ್ಕತ್ತದ ಅಂತ ಹೇಳಿದ್ರು. ಆ ಪೇಷಂಟ್ ನಮ್ಮಲ್ಲಿ ಬಂದಾಗ ಅವರಿಗೆ ನಾವು ದೇಹದ ಶುದ್ಧೀಕರಣ ಚಿಕಿತ್ಸೆ, ಪಂಚಕರ್ಮ ಚಿಕಿತ್ಸೆಯನ್ನ ಮಾಡಿಕೊಂಡು ಬಸ್ತಿ ಚಿಕಿತ್ಸೆಯನ್ನ ಕೊಟ್ಟು ವಾತವನ್ನ ಬ್ಯಾಲೆನ್ಸ್ ಮಾಡಿ, ಮೃದು ವಿರೇಚನವನ್ನ ಕೊಟ್ಟು ಪಿತ್ತವನ್ನ ಬ್ಯಾಲೆನ್ಸ್ ಮಾಡಿ ನಾವು ಆ ಸೀರಮ್ ಕ್ರಿಯಾಟಿನ್ ಲೆವೆಲ್ ಅನ್ನ ವಿತಿನ್ 20-25 ಡೇಸ್ ಒಳಗಡೆ 1.7 ತಗೊಂಡ್ ಬಂದೇವು. ಆಲ್ಮೋಸ್ಟ್ ಇಟ್ ಈಸ್ ನಾರ್ಮಲ್ ಬಂದದ. ನಾವು ಶಿ ಇಸ್ ಡೂಯಿಂಗ್ ವೆರಿ ವೆಲ್. ಈ ರೀತಿಯಾಗಿ ಆಯುರ್ವೇದ ಬಹಳ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಚಿಕಿತ್ಸೆನ ಕೊಡುತ್ತದೆ. ಅದರ ಅರ್ಥ 5, 6, 7 ಆಗಿತ್ತು ಅಂತಂದ್ರೆ ಆ ಟೈಮಲ್ಲಿ ನೀವು ಆಯುರ್ವೇದಕ್ಕೆ ಬಂದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈ ಕಂಡೀಷನ್ ಕೂಡ ಆಲ್ ಆಫ್ ಅ ಸಡನ್ಲಿ ಸೀರಮ್ ಕ್ರಿಯಾಟಿನ್ ಹೈ ಹೋಗೋದಿಲ್ಲ. ಒಂದಾದ್ಮೇಲೆ 5ಕ್ಕೆ ಬರ್ಬೇಕಲ್ಲ, 1 ಆಗ್ತದ, 2 ಆಗ್ತದ, ಆಮೇಲೆ 5, 6ಕ್ಕೆ ಬರ್ತದೆ. ನೀವು ಒಮ್ಮಿನೊಮ್ಮೆ 6, 7 ಆದಾಗ ಡಯಾಲಿಸಿಸ್ ಮಾಡ್ಬೇಕಾಗ್ತದ. ಡಯಾಲಿಸಿಸ್ ಕೂಡ ಮಾಡಿಸ್ಕೊಳ್ಳೋದು ತಪ್ಪು ಅಂತ ನಾ ಹೇಳೋದಿಲ್ಲ. ನಿಮ್ಮ ದೇಹ ಹದಗೆಟ್ಟು ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತು ಅಂದ್ರೆ ಡಯಾಲಿಸಿಸ್ ಮಾಡಿಸ್ಕೊಳ್ಳೇಬೇಕು. ಅವಾಗ ನೀವು ಆ ಡಾಕ್ಟರ್ ಒಪಿನಿಯನ್ ಅನ್ನ ಕರೆಕ್ಟ್ ಆಗಿ ಪಾಲನೆ ಮಾಡ್ಲೇಬೇಕಾಗ್ತದೆ. ಬಟ್ ಇನ್ ದ ಇನಿಷಿಯಲ್ ಸ್ಟೇಜ್ ನಮ್ಮ ಹತ್ರ ಬಂದಾಗ ಡೆಫಿನೆಟ್ಲಿ ವಿ ಕ್ಯಾನ್ ಗಿವ್ ವಂಡರ್ಫುಲ್ ರಿಸಲ್ಟ್ಸ್ ಬೈ ಗಿವಿಂಗ್ ಗುಡ್ ಮೆಡಿಕೇಶನ್, ಬೈ ಟೆಲ್ಲಿಂಗ್ ಪ್ರಾಪರ್ ಪಥ್ಯಾಪಥ್ಯವನ್ನ ಹೇಳಿ, ಅದ್ರ ಜೊತೆಗೆ ಪ್ರಾಪರ್ ಕ್ಲೆನ್ಸಿಂಗ್ ಪ್ರೊಸೀಜರ್ಸ್ ಅನ್ನ ನಾವು ಮಾಡಿ, ನಿಮ್ಮ ಪ್ರಕೃತಿಗೆ ಅನುಸಾರವಾಗಿ ನಾವು ಪ್ರೊಸೀಜರ್ಸ್ ಅನ್ನ ಮಾಡಿದಾಗ ಡೆಫಿನೆಟ್ಲಿ ನಾವು ಒಳ್ಳೆ ರಿಸಲ್ಟ್ ಅನ್ನ ನಾವು ಕೊಡಬಹುದು. ಅದ್ರ ಜೊತೆಗೆ ಏನನ್ನ ನಾವು ಇದರಲ್ಲಿ ಫಾಲೋ ಮಾಡ್ಬೇಕು ಅಂದ್ರೆ, ಫಸ್ಟ್ ಸ್ಟಾಪ್ ಟೆನ್ಷನ್, ಸ್ಟ್ರೆಸ್ ಅನ್ನು ಮೊದಲು ತಗೊಳ್ಳೋದನ್ನ ಬಿಡ್ಬೇಕು. ನಾವು ಪ್ರತಿ ವಿಡಿಯೋದೊಳಗೆ ಇದನ್ನ ಒತ್ತಿ ಸ್ಟ್ರೆಸ್ ಕೊಟ್ಟೆ ಹೇಳ್ತೀನಿ, ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಕೋಬೇಕು. ಸೆಕೆಂಡ್ ಥಿಂಗ್, ವಾಟರ್ ಇಂಟೇಕ್ ಚೆನ್ನಾಗಿರ್ಬೇಕು. ಮೇನ್ ಹೈಡ್ರೇಷನ್ ಆಫ್ ಯೋರ್ ಬಾಡಿ, ಕೋಕೋನಟ್ ವಾಟರ್ ಕುಡಿಯೋದಾಗ್ಲಿ, ಬಟರ್ ಮಿಲ್ಕ್ ಕುಡಿಯೋದಾಗ್ಲಿ, ಆಮೇಲೆ ಸಾದಾ ನೀರ್ ಕುಡಿಯಿರಿ. ನಾವು ನೀರಡಿಕೆ ಆದಾಗ ಚಹಾ ಕಾಫಿ ಕೊಟ್ರೆ ನಮಗದು ಸ್ಯಾಟಿಸ್ಫೈ ಆಗುದಿಲ್ಲ. ನೀರ್ ಕುಡಿಬೇಕು, ಸಾದಾ ಕ್ಲೀನ್ ವಾಟರ್ ಅನ್ನ ಕನಿಷ್ಠ 2.5-3 ಲೀಟರ್ ವರೆಗೂ ಇಂತಹ ಬೇಸಿಗೆ ಒಳಗ ಕುಡಿಲೇಬೇಕು. ಅದನ್ನು ಹೆಂಗ್ ಕುಡಿಬೇಕು? ಬೆಳಿಗ್ಗೆ ಒಮ್ಮೆಲೆ ಎದ್ದು ಒಮ್ಮೆ ಘಟ ನೀರ್ ಕುಡಿಯೋದಲ್ಲ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸಿಪ್ ಬೈ ಸಿಪ್ ನೀರನ್ನ ಯಾವಾಗ್ಲೂ ಒಂಥರ ಹೆಂಗಂದ್ರೆ ಗಲ್ಪ್ ಮಾಡ್ಬಾರ್ದು, ಢಕ್ ಅಂತ ಕುಡಿಬಾರ್ದು. ಸಿಪ್ ಬೈ ಸಿಪ್ ಅದನ್ನ ಕುಡಿತಾ, ಅದನ್ನ ಯು ಹ್ಯಾವ್ ಟು ಎಂಜಾಯ್ ದ ಟೇಸ್ಟ್ ಆಫ್ ವಾಟರ್ ಅಂತ ಹೇಳ್ತೀವಿ. ಆ ರೀತಿಯಾಗಿ ನೀರನ್ನ ತಿನ್ಬೇಕು. ಓಕೆ, ಸೊ ಹೈಡ್ರೇಷನ್ ಆಫ್ ದ ಬಾಡಿ ಬಹಳ ನೀವು ಇಂಪಾರ್ಟೆಂಟ್ ಮೇಂಟೈನ್ ಮಾಡ್ಕೋಬೇಕು. ಯೂರಿನ್ ಕಲರ್ ಅನ್ನ ಚೆಕ್ ಮಾಡ್ಕೊಳ್ತಿರ್ಬೇಕು. ಯಾವಾಗ ಅವ್ರು ಎಲ್ಲೋ ಗಾಢ ಕಲರ್ ಬಂತು ಅಂದ್ರೆ ಅದು ನಿಮ್ಗೆ ತೋರಿಸ್ತದೆ. ಮತ್ತು ಈಚಿಂಗ್ ಅವೆಲ್ಲ ಏನಾದ್ರು ಬರಕ್ ಶುರು ಆಯ್ತು ಅಂದ್ರೆ ವಾಟರ್ ಇಂಟೇಕ್ ಕಡಿಮೆ ಆಗ್ಯದ ಅಂತ ತಿಳ್ಕೊಂಡು ವಾಟರ್ ಅನ್ನ ಹೆಚ್ಚಿಗೆ ತಗೊಳ್ಬೇಕು. ಸೆಕೆಂಡ್ ಥಿಂಗ್, ಇಂಟೆನ್ಸ್ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವುದೇ ರೀತಿ ಆರಂಭ ಶುರು ಇರ್ತಾರ ಏನೇ ಆಗ್ಲಿ, ಜಿಮ್ ವರ್ಕೌಟ್ಸ್ ಆಗ್ಲಿ ಇಂಟೆನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಜಿಮ್ ಹೋಗ್ಲೇಬೇಕು ಅಂತಿದ್ರೆ ಅರ್ಲಿ ಮಾರ್ನಿಂಗ್, ಇಂಥ ಬೇಸಿಗೆ ಒಳಗೆ ಹೋಗ್ಬೇಕು ಅಂದ್ರೆ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಡ್ರಿ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಪ್ರೋಟೀನ್ ಇಂಟೇಕ್ ಅನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ರಿ. ಅವಶ್ಯಕತೆ ಇಲ್ಲ. ಮಸಲ್ ಬಿಲ್ಡಿಂಗ್ ಗೋಸ್ಕರ ಪ್ರೋಟೀನ್ ಇಂಟೇಕ್ ಅನ್ನ ಬಹಳಷ್ಟು ಜನ ರೆಕಮೆಂಡ್ ಮಾಡ್ತಾರೆ. ಬಟ್ ನೀವು ಆಹಾರದೊಳಗೆ ಸರಿಯಾಗಿ ಪ್ರೋಟೀನ್ ರಿಚ್ ಇರುವಂತ ಆಹಾರವನ್ನ ಸೇವನೆ ಮಾಡಿದ್ರೆ ಸಪ್ಲಿಮೆಂಟ್ಸ್ ತಗೊಳ್ಳೋದನ್ನ ತಪ್ಪಿಸಬಹುದು. ಸಪ್ಲಿಮೆಂಟ್ಸ್ ಅನ್ನ ತಗೊಳ್ಳಿಕ್ಕೆ ಹೋಗ್ಬೇಡ್ರಿ. ದೆನ್ ಅವಾಯ್ಡ್ ಪೇನ್ ಕಿಲ್ಲರ್ಸ್. ಅನ್ನೆಸೆಸರ್ಲಿ ಒಂದಿಷ್ಟು ತಲೆನೋವು ಬಂದ್ಕೊಂಡು ಒಂದ್ ಪೇನ್ ಕಿಲ್ಲರ್ ತಗೊಂಡೆ, ಒಂದ್ ಏನೋ ಆದ ತಕ್ಷಣ ತಾವೇ, ಕೆಲವು ಜನರಿಗಂತೂ ಒಂದ್ 3-4 ಆಂಟಿಬಯೋಟಿಕ್ಸ್ ಹೆಸರುಗಳನ್ನ ನೆನಪಿಟ್ಕೊಂಡ್ಬಿಟ್ಟಿರ್ತಾರೆ. ಅದ್ ಏನು ಮನೆಯೊಳಗೆ ಯಾರು ಡಾಕ್ಟರ್ಸ್ ಇರ್ತಾರೋ ಅಥವಾ ಮೆಡಿಕಲ್ ಶಾಪ್ನವ್ರು ಇರ್ತಾರೋ, ಏನೋ ಇರ್ತಾರೆ, ಅವ್ರನ್ನ ಕೇಳಿರ್ತಾರೋ ಅಥವಾ ತಮ್ಗೆ ಡಾಕ್ಟರ್ಸ್ ಕೊಟ್ಟಾಗ ಅದನ್ನ ನೋಡ್ಕೊಂಡಿರ್ತಾರೋ ಗೊತ್ತಿಲ್ಲ. ಯೂರಿನರಿ ಇನ್ಫೆಕ್ಷನ್ ಬಂತಂದ್ರೆ ನಾರ್ಫ್ಲಾಕ್ಸಿಸಿನ್ ತಗೋಬೇಕ್ರಿ, ಜ್ವರ ಬಂತು ಅಂದ್ರೆ ಊಫ್ಲಾಕ್ಸಿನ್ ಸೆಫಿಕ್ಸಿನ್ ತಗೋಬೇಕು, ತಾವೇ ಹೇಳ್ತಿರ್ತಾರೆ. ಈ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನಿಮ್ಗೆ ಆಂಟಿಬಯೋಟಿಕ್ಸ್ ಹಾಕ್ಬೇಕಾ, ಪ್ರಾಪರ್ ಡಾಕ್ಟರ್ಸ್ ಅನ್ನ ಅಪ್ರೋಚ್ ಮಾಡ್ರಿ. ಅವ್ರು ಏನ್ ಕೊಟ್ಟಿರ್ತಾರ ಅದ ಆಂಟಿಬಯೋಟಿಕ್ಸ್ ಅನ್ನ ಎಷ್ಟು ದಿವಸ ಕೊಟ್ಟಿರ್ತಾರ ಅಷ್ಟು ದಿವಸ ಕರೆಕ್ಟ್ ಆಗಿ ತಗೊಳ್ರಿ. 5 ದಿವಸ ಕೊಟ್ರೆ 3 ದಿವಸ ತಗೊಳ್ಳೋದು, 9 ದಿವಸ ಕೊಟ್ರೆ 2 ದಿವಸ ತಗೊಳ್ಳೋದು, ಇಂಥ ಕೆಲಸ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಾಡಿ ಜೊತೆಗೆ ಆಟ ಆಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಸ್ಟೆರಾಯ್ಡ್ಸ್ ತಗೊಂಡೆ, ಪೇನ್ ಕಿಲ್ಲರ್ಸ್ ತಗೊಂಡೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇನ್ನು ಕೆಲವೊಂದು ಸೈಕ್ಯಾಟ್ರಿಕ್ ಡ್ರಗ್ಸ್ ಅನ್ನ ಲಾಂಗ್ ರನ್ ಒಳಗೆ ತಗೊಳ್ಳೋದ್ರಿಂದ ಕೂಡ ಕಿಡ್ನಿ ಮೇಲೆ ಪ್ರಾಬ್ಲಮ್ ಬರ್ತದೆ. ಅದನ್ನು ಕೂಡ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ಡಾಕ್ಟರ್ಸ್ ಅಡ್ವೈಸ್ ಮೇರೆಗೆ ನೀವು ಅವನ್ನ ಅವಾಯ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಸ್ಟ್ರೆಸ್ ಅನ್ನ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ನಿದ್ದೆ ಸರಿ ಮಾಡ್ರಿ. ಲ್ಯಾಕ್ ಆಫ್ ಸ್ಲೀಪ್ ಇತ್ತು ಅಂತಂದ್ರೆ ಕಿಡ್ನಿ ಮೇಲೆ ಪ್ರೆಷರ್ ಬರ್ತದ. ಅವಾಗ್ಲೂ ಕೂಡ ಫಿಲ್ಟ್ರೇಷನ್ ರೇಟ್ ಕಡಿಮೆ ಆಗ್ತದೆ. ನಾನು ಹಾಕಿರುವಂತ ಈ ರಿಪೋರ್ಟ್ಸ್ ಅನ್ನ ನೋಡ್ರಿ. ದಿಸ್ ಇಸ್ ಫಸ್ಟ್ ರಿಪೋರ್ಟ್ 21st or 22nd ಫೆಬ್ರವರಿಗೆ ಬಂದಾಗ ಏನ್ ರಿಪೋರ್ಟ್ ಇತ್ತು, ನಾನು ಮಾರ್ಕ್ ಮಾಡಿರುವಂತ ವ್ಯಾಲ್ಯೂಸ್ ನೋಡ್ರಿ. ಈಗ ನೆಕ್ಸ್ಟ್ ನಮ್ಮಲ್ಲಿ ಬಂದ ಮೇಲೆ ನಾವು 15 ದಿವಸದ ಒಂದು ಕೋರ್ಸ್ ಅನ್ನ ಮಾಡಿದ ಮೇಲೆ ಚೇಂಜಸ್ ಆದಂತ ರಿಪೋರ್ಟ್ ಅನ್ನ ನೋಡ್ರಿ. ಯೂರಿಯಾ ಆಲ್ಮೋಸ್ಟ್ ನಾರ್ಮಲ್ ಲಿಮಿಟ್ ಒಳಗ ಬಂದದ. ಕ್ರಿಯಾಟಿನ್ ಕೂಡ 1.7, 2.78 ಇದ್ದದನ್ನ 1.7 ತಗೊಂಡ್ಬಂದು. ಇಟ್ಸ್ ವೆರಿ ವೆರಿ ಗುಡ್ ರಿಸಲ್ಟ್.
ಮತ್ತು ಈಗ ಅವ್ರ ಹೆಲ್ತ್ ಕೂಡ ಬಹಳ ಚೆನ್ನಾಗಿ ಸುಧಾರಣೆ ಆಗಿದೆ. ಈ ರೀತಿಯಾಗಿ ನೀವು ಪ್ರಾಪರ್ ಟೈಮ್ ಅಲ್ಲಿ ಪ್ರಾಪರ್ ಡಾಕ್ಟರ್ಸ್ ಅನ್ನ, ಸಿಸ್ಟಮ್ ಯಾವುದೇ ಇರಬಹುದು, ಪ್ರಾಪರ್ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡಿ ಪ್ರಾಪರ್ ಆಗಿ ಡಿಸ್ಕಷನ್ ಮಾಡೋದ್ರಿಂದ ಇಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು. ವಿ ಕ್ಯಾನ್ ಗಿವ್ ವಂಡರ್ಫುಲ್ ರಿಸಲ್ಟ್ಸ್. ನಾನು ಕೊಡುವಂತ ಮಾಹಿತಿ ನಿಮಗೆ ರಿಯಲಿ ಲೈಕ್ ಆಗ್ತಿತ್ತು ಅಂತಂದ್ರೆ ನಾನು ಹೇಳಿದ್ನಲ್ಲ, ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ಕೊಡ್ರಿ, ನಿಮ್ ಫ್ರೆಂಡ್ಸ್ಗೆಲ್ಲ ತೋರಿಸ್ರಿ. ದೆನ್ ನಿಮ್ಮ ಒಪಿನಿಯನ್ಸ್ ಅನ್ನ ಕಮೆಂಟ್ ಅಲ್ಲಿ ಹಾಕ್ರಿ, ಸೊ ದಟ್ ಐ ಕ್ಯಾನ್ ಡಿಸ್ಕಸ್ ಓಪನ್ಲಿ ವಿತ್ ಇನ್ ದ ಲಿಮಿಟೇಷನ್ಸ್ ಆಫ್ ಅವರ್ ಸೈನ್ಸ್ ವಾಟ್ ವಿ ಕ್ಯಾನ್ ಡೂ, ಏನ್ ಮಾಡ್ಬೋದು ಅಂತ ನಾನು ಎಲ್ಲರ ಜೊತೆಗೆ ಡಿಸ್ಕಸ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.